ಶಕ್ತಿಗೆ ಸ್ಪರ್ಧೆ ಮಾಡಿದ್ರು. ಅವರು ತನ್ನ ಪಕ್ಷದ ಧೋರಣೆಯನ್ನ ಖಂಡಿಸುವ ಭರದಲ್ಲಿ ತನ್ನದೇ ಅಣ್ಣ, ಅವರ ಭಾಷೆಯಲ್ಲಿ ಹೇಳ್ತೀನಿ, ನನ್ನ ಅಣ್ಣ ಅಂಬರೀಷ್ ಅಂತ ಅವ್ರು ಹೇಳ್ತಾರೆ ಅಂತ, ತನ್ನದೇ ಅಣ್ಣ ಅಂಬರೀಷ್ ಅವರ ಧರ್ಮಪತ್ನಿ ಸುಮಲತಾ ಅವ್ರ ಬಗ್ಗೆ ಚೀಪ್ ಪದ ಪ್ರಯೋಗ ಮಾಡೋದು ಎಷ್ಟು ಸರಿ? ಅಣ್ಣ ಅಂದ್ಮೇಲೆ ಅದಕ್ಕೆ ಯಾಕೆ ನಿಮ್ಮ ಮನೆಯಲ್ಲಿ ಅಣ್ಣಂದಿರಿಲ್ವಾ, ಅತ್ತಿಗೆಂದಿರಿಲ್ವಾ, ಅಕ್ಕ ತಂಗಿದಿರಿಲ್ವಾ? ನಮಗೂ ನಿಮ್ಗಿಂತ ಹೆಚ್ಚು ಕೆಟ್ಟದಾಗಿ ಮಾತನಾಡ್ಲಿಕ್ಕೆ ಬರುತ್ತೆ. ಅಂದ್ರೆ ನಾವ್ ಯಾಕೆ ಮಾತಾಡಲ್ಲ ಅಂದ್ರೆ, ನಿಮ್ಮ ಮನೆಯಲ್ಲಿರುವ ಹೆಣ್ಣು ಮಕ್ಕಳನ್ನ ನಮ್ಮ ಸ್ವಂತ ಅಕ್ಕ ತಂಗಿ ಅಣ್ಣ ನಮ್ಮ ಬಂಧು ಬಳಗ ಅಂತ ತಿಳ್ಕೊಂಡಿರ್ತಕ್ಕಂಥವ್ರು ನಮ್ಮ ಅಂಬರೀಷ್ ಅವರು ನಮಗೆ ಆ ತರದ ಮಾರ್ಗದರ್ಶನ ಮಾಡಿದ್ದಾರೆ. ಯಾವುದೇ ಮನೆಯ ಹೆಣ್ಣು ಮಕ್ಕಳನ್ನು ನಾವು ಹಗುರವಾಗಿ ಕಾಣುವುದು ಅಷ್ಟು ಸರಿಯಲ್ಲ. ಕಳೆದ ಸ್ವಾಭಿಮಾನಿ ಚುನಾವಣೆಯಲ್ಲಿ ಮಾತನಾಡುವಾಗ ಹಲವು ನಾಯಕರು ಸುಮಲತಾ ಅವರ ಬಗ್ಗೆ ಮಾತನಾಡೋದು. ಲಾಸ್ಟ್ ಟೈಮ್ ಚುನಾವಣೆ ಅದೇ ದಿನ ಅದೇ ಸಂದರ್ಭದಲ್ಲಿ ಇದೇ ನಮ್ಮ ರವೀಂದ್ರ ಅವರು ನನ್ನ ಅಣ್ಣ, ನನ್ನ ಅಂಬಿ, ನನ್ನ ಜಿಲ್ಲೆ ಸ್ವಾಭಿಮಾನಿ ಸೊಸೆ, ನನ್ನ ತಮ್ಮ ಅಭಿಷೇಕ್, ಈ ತರದೆಲ್ಲ ಅನ್ಕೊಂಡೇನೆ ಒಳ್ಳೆಯ ಇದು ಪ್ರಚಾರದಲ್ಲಿ ತೊಡಗಿದ್ದು ಕೂಡ ನಾವು ನೋಡಿದ್ದೇವೆ. ಆದ್ರೆ ಇವತ್ತು ಅದೇ ಅಣ್ಣನ ಮಡದಿಯ ಬಗ್ಗೆ ಚೀಪ್ ಪದ ಬಳಕೆ ಮಾಡಿರ್ತಕ್ಕಂಥದ್ದು ಅವರಿಗೆ ಶೋಭೆ ತರುವುದಿಲ್ಲ. ಇದನ್ನ ನಾನು ಉಗ್ರವಾಗಿ ಖಂಡಿಸ್ತೇನೆ. ಒಂದು ಪಕ್ಷದಲ್ಲಿ ಇದ್ದುಕೊಂಡು ಅದೇ ಪಕ್ಷದ ಧೋರಣೆಯನ್ನು ಖಂಡಿಸುವ ಛಲಗಾರಿಕೆಯನ್ನು ಕೂಡ ನಾನು ಸಾಗಿಸ್ತೇನೆ. ಆದ್ರೆ ಮಾತಿನ ಬರದಲ್ಲಿ ಈ ರೀತಿ ಅಸಹ್ಯ ಸಂಸ್ಕೃತಿಯ ಅತಿರೇಕದ ಮಾತನಾಡಿರ್ತಕ್ಕಂಥದ್ದು ಖಂಡನಾರ್ಹ. ಕಾಂಗ್ರೆಸ್ ಬಗ್ಗೆ ಮಾತನಾಡೋ ಇವರನ್ನು ಕಾಂಗ್ರೆಸ್ ಪಕ್ಷವೇ ದೂರ ಇಡ್ತಾ ಇದೆಯಾ, ಅಥವಾ ಪಕ್ಷ ದೂರ ತಳ್ಳುವ ಭಯದಿಂದ ತಾವಾಗಿ ದೂರ ಹೋಗ್ತಾ ಇದ್ರ, ಅಥವಾ ಇನ್ಯಾವುದೋ ಒಂದು ನೆಲೆ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಇವರು ಯಾರನ್ನೋ ಮೆಚ್ಚಿಸಿಕೊಳ್ಳುವ ದೃಷ್ಟಿಯಿಂದ ಏನಾದರೂ ಈ ರೀತಿಯ ಮಾತುಗಳನ್ನ ಆಡ್ತಾ ಇದ್ದಾರೋ ಅವ್ರನ್ನೇ ಕೇಳಬೇಕು. ಜೊತೆಗೆ ಎಲ್ಲ ಪಕ್ಷಗಳಲ್ಲೂ ಮಹಿಳೆಯರಿದ್ದಾರೆ, ಮಹಿಳಾ ರಾಜಕಾರಣಿಗಳಿದ್ದಾರೆ. ಈ ತರದ ವಿಕೃತ ಮನಸ್ಸುಗಳು ಅವ್ರ ಬಗ್ಗೆ ಯಾರಾದ್ರೂ ಈ ತರ ಪದ ಬಳಕೆ ಮಾಡಿದಾಗ ಮೋಸ್ಟ್ಲಿ ಡಾಕ್ಟರ್ ರವೀಂದ್ರ ಅವರಿಗೆ ಸಂತೋಷ ಆಗ್ಬೋದೇನೋ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಇದನ್ನ ನಾನು ದೃಢವಾಗಿ ಖಂಡಿಸ್ತೇನೆ. ಹಾಗಂತ ನಾನು ಅವ್ರನ್ನ ಕ್ಷಮೆಯನ್ನು ಕೂಡ ಯಾಚಿಸಲ್ಲ, ಕ್ಷಮೆ ಯಾಚಿಸ್ಬೇಕು ಅಂತ ಹೇಳಿ ಒತ್ತಾಯನೂ ಮಾಡಲ್ಲ. ಯಾಕಂದ್ರೆ ಕಾರಣ ಆದ್ರೂ ಇಷ್ಟೇ, ಕ್ಷಮೆ ಯಾಚಿಸೋಕೆ ಅವರ ವಿದ್ಯಾವಂತರಲ್ಲ, ಅಥವಾ ಯಾವುದೋ ಒಂದು ಅನಾಗರಿಕತೆಯಿಂದ ಬಂದಂತವ್ರಲ್ಲ. ವೃತ್ತಿಯಲ್ಲಿ ವೈದ್ಯರಾಗಿ, ಡಾಕ್ಟರ್ ಆಗಿ, ಒಂದು ರಾಷ್ಟ್ರೀಯ ಮಟ್ಟದ ಡಾಕ್ಟರ್ ಅಸೋಸಿಯೇಷನ್ಗೆ ಒಂದು ಸಮಿತಿಯಲ್ಲಿ ಇದ್ಕೊಂಡು ಇವರು ಅಲ್ಲೂ ಕೂಡ ಹಲವಾರು ಮಹಿಳೆಯರು, ಹೆಣ್ಣು ಮಕ್ಕಳ ಜೊತೆ ಎಲ್ಲ ಕೆಲಸ ಮಾಡಿದ್ದಾರೆ. ಇವರು ಆ ತರದವರು ಈ ರೀತಿಯ ಪದ ಬಳಕೆಯನ್ನ ಮಾಡ್ತಾರೆ ಅಂತಂದ್ರೆ ಅವ್ರನ್ನ ನಾವು ಕ್ಷಮೆ ಕೇಳಂತ ಹೇಳೋದು ತಪ್ಪಾಗುತ್ತೆ. ಯಾಕಂದ್ರೆ ನಾನೇನು ಹೇಳ್ತಕ್ಕಂಥದ್ದಂದ್ರೆ, ಏನ್ ಪದ ಉಪಯೋಗಿಸ್ತಾರೆ ಅಂತ ತಾವೆಲ್ಲ ನೋಡಿದಿರಿ, ನಾನು ಅದನ್ನ ಹೇಳಲಿಕ್ಕೆ ಹೋಗೋದಿಲ್ಲ. ನಾವು ಅಂಬರೀಷ್ ಅಭಿಮಾನಿಗಳು ಇವತ್ತು ನಿಜ ರಾಘವೇಂದ್ರ ವೆಂಕಟೇಶ್ ಅವರು ಅಂಬರೀಷ್ ಅವರ ಕಾಲವಾದ ಮೇಲೆ ಅಂಬರೀಷ್ ಅವರ ಕುಟುಂಬಕ್ಕೆ ಬಲವಾಗಿ ನಿಂತು, ಅವರ ಬೆನ್ನಿಗೆ ನಿಂತು, ಅವರ ಎಲ್ಲ ಕಷ್ಟ ಸುಖಗಳಲ್ಲಿ ನಿಂತು, ಅವರು ಒಬ್ಬ ತಮ್ಮನಾಗಿ ಏನೆಲ್ಲ ಕೆಲಸವನ್ನ ಮಾಡಬಹುದು ಅದನ್ನ ಮಾಡಿದ್ದಾರೆ. ಎಲ್ಲ ರೀತಿಯ ಬೆಂಬಲವನ್ನ ಕೊಟ್ಟಿದ್ದಾರೆ ಆ ಕುಟುಂಬಕ್ಕೆ. ಇವತ್ತು ಅಂಬರೀಷ್ ಅವರ ಕುಟುಂಬಕ್ಕೆ ಬರೀ ರಾಘವೇಂದ್ರ ವೆಂಕಟೇಶ್ ಅವರು ಮಾತ್ರ ಅಲ್ಲ, ಲಕ್ಷಾಂತರ ಅಂಬರೀಷ್ ಅಭಿಮಾನಿ ನಾವು ಇದ್ದೀವಿ, ನಾವು ಅವ್ರ ಬೆನ್ನಿಗೆ ನಿಂತಿದ್ದೀವಿ. ಹಾಗಂದ ತಕ್ಷಣಕ್ಕೆ ಬೆನ್ನಿಗೆ ಅಂಟ್ಕೊಳ್ಳೋದು ಅಂದ್ರೆ ಏನು, ಯಾವ ಭಾಷೆ ಅದು? ಇವ್ರು ಏನೋ ಅಂತಹ ಭಾಷೆ ಬಳಸಲಿಕ್ಕೆ ಇವ್ರಿಗೆ ಏನ್ ಯೋಗ್ಯತೆ ಇದೆ? ಒಬ್ಬ ವಿದ್ಯಾವಂತ ಡಾಕ್ಟರ್ ಆಗಿ ಅಂತ ಭಾಷೆಯನ್ನು ಬಳಸೋದಾದ್ರು ಅರ್ಥ ಏನಿತ್ತು? ನೀವೆಲ್ಲ ನೋಡಿದೀರಾ. ಮತ್ತೆ ಅದು ನನ್ನ ಬಾಯಲ್ಲಿ ಹೇಳ್ಸುವಂಥದ್ದು ನನಗೆ ಕೂಡ ನನ್ನ ಬಾಯಿನೂ ಕೂಡ ಹೊಲಸು ಮಾಡ್ಲಿಕ್ಕೆ ನಾನು ಇಷ್ಟಪಡಲ್ಲ. ಕಾರಣ ಆದ್ರೂ ಇಷ್ಟೇ, ಇವತ್ತು ಹಲವಾರು ಜನ ಮಹಿಳಾ ರಾಜಕಾರಣಿಗಳಿದ್ದಾರೆ. ನೀವು ನೋಡ್ತಾ ಇದ್ದೀವಿ, ಮಂಡ್ಯ ಕರ್ನಾಟಕದಲ್ಲೇ ಇವತ್ತು ಪ್ರಭಾವಿ ಸಚಿವರು ಒಬ್ಬರು ಮಹಿಳಾ ರಾಜಕಾರಣಿ ಇದ್ದಾರೆ. ಹಾಗಂತ ನಾವು ಅವ್ರ ಬಗ್ಗೆ ಎಲ್ಲ ಈ ತರ ವಿಕೃತ ಮನಸ್ಸುಗಳಲ್ಲಿ ಮಾತಾಡ್ತಾ ಹೋದ್ರೆ ಹೆಣ್ಣು ಮಕ್ಕಳು ರಾಜಕಾರಣಕ್ಕೆ ಬರಬಾರ್ದಾ? ಹೆಣ್ಮಕ್ಳು ಯಾವುದೇ ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡಬಾರ್ದಾ? ಹೆಣ್ಮಕ್ಳು ಅಧಿಕಾರಿಗಳಾಗಬಾರ್ದಾ? ಹೆಣ್ಮಕ್ಳು ಮಂತ್ರಿಗಳಾಗಬಾರ್ದಾ? ಹೆಣ್ಮಕ್ಳು ಸಮಾಜ ಸೇವೆಗೆ ಬರಬಾರ್ದಾ? ಇದನ್ನ ಡಾಕ್ಟ್ರೇ ಹೇಳ್ಬೇಕು. ಮಾನ್ಯ ತುಂಬಾ ಏನು ತಿಳ್ಕೊಂಡಿದ್ದಾರೆ ಮಾತಿನ ಮಲ್ಲ ನಮ್ಮ ಡಾಕ್ಟರ್ ರವೀಂದ್ರ ಅವರೇ ಹೇಳ್ಬೇಕು. ನಾನು ಹೇಳಕ್ ಹೋಗೋದಿಲ್ಲ. ಸರ್, ಒಂದು ನದಿಯಲ್ಲಿ ನಿಂತ್ಕೊಂಡು ಸ್ನಾನ ಮಾಡ್ಕೊಂಡು ಮತ್ತೊಂದು ನದಿನ ಹೊಗಳ್ತಾ ಇದ್ದಾರೆ ಅಂತ ಹೇಳಿದ್ರಲ್ಲ, ಯಾರು ಮೆಚ್ಚಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ? ಈಗ ಅವರು ನಾನು ಕಂಡಾಗೆ ಕಾಂಗ್ರೆಸ್ ಪಕ್ಷದ ಒಂದು ಪ್ರಭಾವಿ ಹುದ್ದೆಯಲ್ಲಿರ್ತಕ್ಕಂಥ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ, ಅವರಿಗೆ ಪಕ್ಷದ ನೆಲೆಗಟ್ಟಿನಲ್ಲಿ ಮಾತನಾಡಕ್ಕೆ ಎಲ್ಲ ಯೋಗ್ಯತೆ ಅರ್ಹತೆಗಳಿತ್ತು. ಅದನ್ನ ಬಿಟ್ಟು ಈಗ ರಾಜಕೀಯವಾಗಿ ಬಹಿರಂಗ ವೇದಿಕೆಯಲ್ಲಿ ಬಂದು ಮಾತನಾಡುವಾಗ ಅವ್ರ ಉದ್ದೇಶ ಏನಿರ್ಬೋದು? ಯಾವ್ದೋ ಇನ್ನೊಂದು ಪಕ್ಷಕ್ಕೆ ಹೋಗ್ತಾ ಇರ್ಬೋದೇನೋ. ಅದಕ್ಕೆ ಯಾರನ್ನ ಮೆಚ್ಚಿಸ್ಕೊಳ್ಳಕ್ಕೆ ಸುಮಲತಾ ಅವ್ರನ್ನ ಟೀಕೆ ಮಾಡಿರ್ಬೋದು. ಆದ್ರೆ ಟೀಕೆ ಮಾಡೋದು ನನ್ ಬೇಡ ಅಂತ ಹೇಳಲ್ಲ. ಟೀಕೆ ಮಾಡೋದಕ್ಕೆ ಪ್ರಜಾಪ್ರಭುತ್ವ, ನಾನು ಯಾರನ್ನ ಬೇಕಾದ್ರೂ ಟೀಕೆ ಮಾಡ್ಬೋದು. ಆದ್ರೆ ಮಾತನಾಡುವ ಭಾಷೆಗಳು ಹಿಡಿತದಲ್ಲಿ ಇರಬೇಕು. ನಮ್ಮ ಭಾಷೆಗಳಲ್ಲಿ ಸಭ್ಯತೆ ಇರಬೇಕು. ಈಗ ನೀವೆಲ್ಲ ಪತ್ರಿಕೆಗಳಲ್ಲಿ ಟಿವಿನಲ್ಲಿ ಬರೀತೀರಾ, ಮಾತುಗಳ ಪದ ಬಳಕೆ ಮಾಡ್ತಾರೆ, ಯಾವ ರೀತಿ ಇರ್ತವೆ? ಮೊನಚು ಮಾತಲ್ಲಿ ನೀವು ನಮ್ಮನ್ನ ತಪ್ಪು ಮಾಡಿದಾಗ ತಿದ್ಕೋತೀವಿ.
ಆದ್ರೆ ಮನುಷ್ಯ ಹೊಲಸು ಮಾತನಾಡಲಿಕ್ಕೆ ಹಕ್ಕಿಲ್ಲ. ಅವನಿಗೆ ಒಬ್ಬ ಡಾಕ್ಟರ್ ಆಗಿ, ಅದರಲ್ಲೂ ನಾನೇನೋ ಅಷ್ಟು ಓದಿಲ್ಲ, ಡಾಕ್ಟರ್ ರವೀಂದ್ರ ಅಷ್ಟು ನಾನು ಓದಿಲ್ಲ. ನಾನು ಅಥವಾ ನನ್ನ ಜನ, ಮಂಡ್ಯ ಜಿಲ್ಲೆ ಜನ ಎಲ್ಲರೂ ಓದ್ಬಿಟ್ಟೆ ರಾಜಕಾರಣ ಮಾಡ್ತಾ ಇಲ್ಲ. ಆದ್ರೆ ಡಾಕ್ಟರ್ ರವೀಂದ್ರ ಅವರು ಒಳ್ಳೆಯ ಹುದ್ದೆಯಲ್ಲಿದ್ದಂಥವ್ರು, ಹಲವಾರು ಜನರನ್ನ ನೋಡಿರ್ತಕ್ಕಂಥವ್ರು. ಅವ್ರಿಗೆ ಅದೇನೋ ಹೇಳ್ದಲ್ಲ, ಮಾತಿನ ಬರ ಬಾಯಿ ಚಪ್ಪಲಕ್ಕೆ ಅವ್ರ ಬಾಯಲ್ಲಿ ಬಂದಿದೆ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಅಂಥವ್ರ ಬಾಯಲ್ಲಿ ನಾನು ಕ್ಷಮೆನೂ ಕೇಳಲಿಕ್ಕೂ ಕೂಡ ಹೋಗೋದಿಲ್ಲ, ಕ್ಷಮೆಗೂ ಒತ್ತಾಯ ಮಾಡಲ್ಲ. ಅವ್ರು ಅದಕ್ಕೂ ಯೋಗ್ಯತೆ ಅಗತ್ಯ ಇಲ್ಲ. ಯಾಕೆಂದ್ರೆ ಯಾರೋ ತಿಳಿದೇವರು ಹೇಳಿದಾಗ ಗಣಪ ಕ್ಷಮೆ ಕೇಳಬೇಡಪ್ಪ ಅಂತ ಹೇಳ್ಬೋದು. ಎಲ್ಲವೂ ತಿಳಿದಿರತಕ್ಕಂಥ ವರ್ಗದ ಡಾಕ್ಟರ್ ಅವರು ಬಾಯಲ್ಲಿ ಅವ್ರ ಮಾತು, ಅವ್ರಿಗೆ ಕ್ಷಮೆ ಕೇಳೋದು ಕೂಡ ಯೋಗ್ಯತೆ ಇಲ್ಲ ಅಂತಕ್ಕಂಥದ್ದು ನನ್ನ ಮಾತು. ಸರ್, ಈಗ ಅವ್ರು ಹೇಳಿರೋದು ನನಗೆ ಪ್ರಾಮಿನೆನ್ಸ್ ಸಿಗಲಿಲ್ಲ ಅಂತ ಒಂದು, ಎರಡನೇದು ಅವ್ರಿಗೆ ಸಿಕ್ಕಷ್ಟು ಸಿಗಲಿಲ್ಲ ಅಂತ ಹೇಳ್ತಿದ್ದಾರೆ. ಅದನ್ನ ಬೇರೆ ರೀತಿ ಯಾಕೆ? ಡಾಕ್ಟರ್ ರವೀಂದ್ರ ಅವರು ಏನೇನು ಕೆಲಸ ಮಾಡಿಸ್ಕೊಂಡಿದ್ದಾರೆ ಸುಮಲತಾ ಅಂಬರೀಶ್ ಅವ್ರ ಕಚೇರಿಯಲ್ಲಿ ನನ್ನ ಹತ್ರ ದಾಖಲಾತಿದೆ. ಸುಮಲತಾ ಅಂಬರೀಶ್ ಅವರು ಡಾಕ್ಟರ್ ರವೀಂದ್ರ ಅವ್ರಿಗೆ ಮಾತ್ರ MP ಆಗಿರಲಿಲ್ಲ, 7 ಲಕ್ಷಕ್ಕೂ ಹೆಚ್ಚು ಜನ ಮತವನ್ನು ಕೊಟ್ಟಿದ್ರು. ಅದರಲ್ಲೂ ಹೆಚ್ಚಾಗಿ ಮತ ಹಾಕಿದವರು ಮಾತ್ರ MP ಅಲ್ಲ, ಅವರು ಇಡೀ ಮಂಡ್ಯ ಜಿಲ್ಲೆ ಸೇರಿದಂತೆ KR ನಗರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಸಂಸದರು. ಅವರು ಇಡೀ ರಾಜ್ಯದಲ್ಲಿ 3 ವರ್ಷಗಳ ಕಾಲ ಸಂಸತ್ ನಿಧಿಯೇ ಬರ್ತಿರೋದು ಇಡೀ ರಾಷ್ಟ್ರದಲ್ಲಿ ಇದೇ ಮೊದಲು. ಯಾಕೆಂದ್ರೆ ಕೋವಿಡ್ ಅಂತ ಮಾರಕ ಕಾಯಿಲೆ ಬಂದಂತ ಸಂದರ್ಭದಲ್ಲಿ ಸಂಸತ್ ನಿಧಿಯನ್ನ ಕೋವಿಡ್ ಲಸಿಕೆಗಳಿಗೆ ಕೇಂದ್ರ ಸರ್ಕಾರ ಬಳಕೆ ಮಾಡಿಕೊಳ್ತು. ಆದ್ರೆ ಬಂದಷ್ಟು ಕೆಲವು ಅನುದಾನಗಳಲ್ಲಿ ಒಂದಷ್ಟು ಗ್ರಾಮಗಳಿಗೆ ನ್ಯಾಯ ದೊರಕಿಸಿಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಅದರ ಪಟ್ಟಿನೂ ಕೂಡ ಬೇಕಾದ್ರೆ ನಾನು ನಿಮ್ಗೆ ಕೊಡ್ತೀನಿ, ಯಾವ್ಯಾವ ಗ್ರಾಮಕ್ಕೆ ಎಷ್ಟೆಷ್ಟು ಅನುದಾನ ಕೊಟ್ಟಿದ್ದಾರೆ ಅಂತ. ಡಾಕ್ಟರ್ ರವೀಂದ್ರ ಅವ್ರ ಮೂಲಕನೂ ಕೂಡ ಕೆಲವು ಗ್ರಾಮಗಳಿಗೆ ಅನುದಾನವನ್ನು ಕೊಟ್ಟಿದ್ದೀವಿ. ಅವರ ಕೋರಿಕೆ ಅಂತಲೂ ಕೂಡ ಕೆಲಸ ಆಗಿದೆ. ಆದ್ರೆ ಇಷ್ಟೆಲ್ಲ ಕೆಲಸ ಮಾಡಿಸ್ಕೊಂಡು ಅಂದ್ರೆ ಸಂಸದರು ಲೋಕಸಭಾ ಸದಸ್ಯರಾಗಿ ಕೇವಲ ಡಾಕ್ಟರ್ ರವೀಂದ್ರ ಅವರಿಗೆ ಸೀಮಿತ ಆಗಿರ್ಬೇಕಾಗಿತ್ತ? ಹಾಗಾದ್ರೆ ಅವ್ರಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ಬೇಕು. ಅಂದ್ರೆ ಕೆಲವರು ಹೇಳ್ತಾರೆ, ನನಗೂ ನಿನ್ಗೂ ಸುಮಲತಾ ಅವರು ಚುನಾವಣೆಯಲ್ಲಿ ನೀನೇ ಮುಂಚೂಣಿಲಿದ್ದೆ, ಎಲ್ಲ ಮಾಡಿದೆ, ಎಲ್ಲಿ ನಿನ್ ಪ್ರಾಮುಖ್ಯತೆ ಕಡಿಮೆ ಅನಿಸ್ತದಲ್ಲಪ್ಪ ಅಂತಲೂ ಕೇಳ್ತಾರೆ. ಸೋಮಶೇಖರ್ ಒಬ್ರೇ ಸುಮಲತಾ ಅವ್ರಿಗೆ, ಡಾಕ್ಟರ್ ರವೀಂದ್ರ ಅವ್ರ ಒಬ್ರೇನಾ? ಹಲವಾರು ಜನ ಸಾರ್ವಜನಿಕವಾಗಿ ಚುನಾವಣೆಯನ್ನು ಮಾಡಿದ್ದಾರೆ, ಅದರಲ್ಲೂ ಪಕ್ಷಾತೀತವಾಗಿ ಚುನಾವಣೆ ಮಾಡಿದ್ದಾರೆ. ಎಲ್ಲರಿಗೂ ಸ್ಪಂದಿಸಬೇಕಾದ ಅವ್ರ ಕರ್ತವ್ಯ. ಇವತ್ತು ಸುಮಾರು 1300 ಹಳ್ಳಿಗಳಲ್ಲಿ ಹೆಚ್ಚು ಕಡಿಮೆ 800 ಹಳ್ಳಿಗಳಿಗೆ ನಮ್ಮ ಅನುದಾನ ತಲುಪಿದೆ. ಕಾರಣ ಇಷ್ಟೇ, 5 ವರ್ಷನೂ ಅನುದಾನ ಬಂದಿದ್ರೆ ನಮ್ಗೆ 1300 ಹಳ್ಳಿನೂ ನಾವು ಕವರ್ ಮಾಡ್ತಿದ್ವಿ. ಅದ್ರ ಒಟ್ಟಿಗೆ ಇನ್ನೊಂದು ವಿಚಾರ ಹೇಳ್ಬೇಕು ಅಂದ್ರೆ, ಅವರು ವೈದ್ಯರಾಗಿದ್ದಾರೆ ಅಂತ ನಾವು ಎಲ್ಲರೂ ತಿಳ್ಕೊಂಡಿರ್ತಕ್ಕಂಥ ವಿಚಾರ. ಆದ್ರೆ ಕಳೆದ 3 ವರ್ಷ ಅಮೆರಿಕಾದಲ್ಲಿದ್ದಂಥ ಸಂದರ್ಭದಲ್ಲಿ, ಕೊರೋನಾ ಸಂದರ್ಭದಲ್ಲಿ ಅವರು ಎಷ್ಟು ರೋಗಿಗಳಿಗೆ ಟ್ರೀಟ್ಮೆಂಟ್ ಕೊಟ್ಟರು ಅನ್ನೋದು ಕೂಡ ನಾನು ನೋಡಿಲ್ಲ. ಅದು ಅವರೇ ಸ್ಪಷ್ಟಪಡಿಸ್ಬೇಕು. ಹಾಗೆಯೇ ಅವರ ಏನು ಈ ತರದ ಪದಗಳನ್ನ ನಾನು ಅವರ ವಿದ್ಯಾವಂತಿಕೆ, ವೈದ್ಯರಾಗಿರ್ತಕ್ಕಂಥವ್ರು, ಅವರು ಡಾಕ್ಟರ್ ಆಗಿರ್ತಕ್ಕಂಥವ್ರು, ಅವರು ಈ ವಿದ್ಯಾಭ್ಯಾಸ ಮಾಡುವಾಗಲೂ ಇದೇ ರೀತಿ ಏನಾದರೂ 9 ಹಂತದಿಂದ ಅಥವಾ ಇದರಿಂದ ಏನಾದರೂ ಪದವಿ ಪಡ್ಕೊಂಡ್ರ, ಅವರು ಈ ತರದ ಮಾತುಗಳಿಂದ ಏನಾದರೂ ಪದವಿ ಪಡ್ಕೊಂಡಿದ್ದಾರ? ಆದ್ರಿಂದ ಡಾಕ್ಟರ್ ಆಗಿ ಈ ರೀತಿ ಎಲ್ಲಾದ್ರೂ ಸಾವಿರಾರು ಜನಕ್ಕೆ ಚಿಕಿತ್ಸೆ ಕೊಡ್ತಾರನ್ನಾದ್ರೂ ನಾನಂತೂ ನೋಡಿಲ್ಲ. ಅವರಾದ್ರೂ ಹೇಳಿ. ಏಕೆಂದ್ರೆ ಈ ತರದ ವ್ಯಕ್ತಿತ್ವವನ್ನ ನಾನು ಅವರಿಂದ ನೋಡ ಬಯಸಿಲ್ಲ. ಯಾಕಂದ್ರೆ ನನ್ನ ಆತ್ಮೀಯ ಸ್ನೇಹಿತರು ಕೂಡ ಅವರು, ನಾನು ಅವ್ರನ್ನ ನೋಡಿದೆ ಬೇರೆ ತರ. ಅವರ ಇನ್ನೊಂದು ಮುಖವನ್ನ ಅವತ್ತು ಮಾತನಾಡ್ತಕ್ಕಂಥ ಬರದಲ್ಲಿ ಅವ್ರು ತೋರಿಸ್ಕೊಂಡಿದ್ದಾರೆ. ಈ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ, ದೇಶದಲ್ಲಿ ಮಹಿಳಾ ರಾಜಕಾರಣಿಗಳಿದ್ದಾರೆ, ಅವರು ರಾಜಕೀಯ ಮಾಡ್ತಾ ಇದ್ದಾರೆ. ಅವರವ್ರ ನಿಲುವು ಅವರದ್ದು. ಸುಮಲತಾ ಅವ್ರನ್ನ ಅಂತ ನಾನು ಸುಮಲತಾ ಅವ್ರನ್ನ ಟೀಕೆ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ. ಪ್ರಜಾಪ್ರಭುತ್ವ, ಅವರ ತಪ್ಪುಗಳಿದ್ರೆ ಅವರು ಪ್ರಶ್ನೆ ಮಾಡಿ. ಆದರೆ ಮಾತನಾಡೋದಕ್ಕೆ ಒಂದು ಸಭ್ಯತೆ ಇರುತ್ತೆ, ಅದರದೇ ಆದಂತ ಒಂದು ವೇ ಆಫ್ ಲ್ಯಾಂಗ್ವೇಜ್ ಇರುತ್ತೆ. ಈ ತರದ ಸುಶಿಕ್ಷಿತ ಕ್ಷೇತ್ರದಲ್ಲಿ, ಅದರಲ್ಲೂ ಪದವೀಧರ ಕ್ಷೇತ್ರವನ್ನು ಸ್ಪರ್ಧೆ ಮಾಡಿ 4 ಜಿಲ್ಲೆಯ ಪದವೀಧರಿಗೆ ಪ್ರತಿನಿಧಿಯಾಗ ಕೊಟ್ಟಿದ್ದಂತ ವ್ಯಕ್ತಿಯ ಬಾಯಲ್ಲಿ ಇದೊಂಥರ ಏನೋ ಆಶ್ಚರ್ಯವಾಗ್ತದೆ. ಇಂತಹ ಮಾತು ಅವರ ಸಂಸ್ಕೃತಿನೇ ಈಗ. ಯಾಕಂದ್ರೆ ಅಂತ ತಂದೆ ತಾಯಿ ಕುಟುಂಬದಿಂದ